ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಮಾಡ್ತಿರ್ಲಿಲ್ಲ, ರಾಯರ ಪೂಜೆ ಮಾಡಿದಾಗ ಶುರು ಮಾಡಿದ್ಮೇಲೆ ಗುರುವಾರ ಮಾಡ್ತಾ ಇರೋದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತು ಮಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ದೇವರ ವಾರ ನಾವು ವಾರ ಮಾಡ್ತೇವೆ. ಪ್ರತಿ ಸೋಮವಾರ, ಗುರುವಾರ, ಶುಕ್ರವಾರ ವಾರ ಮಾಡ್ತೀವಿ. ಫಸ್ಟಿಂದನೂ ಗುರುವಾರ ಮಾಡ್ತಿರ್ಲಿಲ್ಲ, ರಾಯರ ಪೂಜೆ ಮಾಡಿದಾಗ ಶುರು ಮಾಡಿದ ಮೇಲಿಂದ ಗುರುವಾರ ಮಾಡ್ತಾ ಇರೋದು. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ತಾನೇ ಪೂಜೆ ಎಲ್ಲದೂ ಕೂಡ ಆಯಿತು. ಬೆಳಗ್ಗೆಯಿಂದ ಹೇಗಿತ್ತು ನನ್ನ ದಿನಚರಿ ಅಂತ ಇವಾಗ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಪರವಾಗಿಲ್ಲ, ವಾಯ್ಸ್ ಬರ್ತಾ ಇದೆ. ನೆನ್ನೆ ಇಷ್ಟೂ ಬರ್ತಿರ್ಲಿಲ್ಲ, ಇವತ್ತು ಸ್ವಲ್ಪ ಪರವಾಗಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಇವತ್ತು ಲೇಟ್ ಆಯಿತು ವಾರ ಮಾಡೋದು, ಬೇಗ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಎಲ್ಲ ನೀಟಾಗಿಯೇ ಮಾಡಬೇಕು ಅಂತ ಮಾಡಿದೆ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹೇಗೋಗುತ್ತೆ ಅಂತ ನೋಡೋಣ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ, ಬಾಗಿಲು ತೊಳೆದು, ಹಾಲು ಕರೆದು, ಡೈರಿಗೆ ಹಾಲು ಹಾಕಿ, ಕಾಫಿ ಮಾಡ್ಕೊಂಡು ಕುಡಿದು, ಇವಾಗ ಹಸು ಕಟ್ಟೋಕ್ಕೆ ಅಂತ ತೋಟಕ್ಕೆ ಹೋಗಿದ್ದೆ. ನೆಕ್ಸ್ಟು ನನ್ನ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಫಸ್ಟ್ ಹೇಳ್ತೀನಿ, ನಾನಿವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ಕೆಲವ್ರು ಕೇಳ್ತಾ ಇದ್ದೀರಾ, ಹಾಸ್ಪಿಟಲ್ಗೆ ಹೋಗಿದ್ದೀರಾ, ಈಗ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತೆಲ್ಲ ಕಮೆಂಟ್ಸ್ ಹಾಕಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿನ್ನೆಕ್ಕಿಂತ ಇವತ್ತು ಬೆಟರ್ ಆಗಿದ್ದೀನಿ, ಪರವಾಗಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ರೆಸ್ಟ್ ಮಾಡ್ತಾ ಕೆಲಸ ಮಾಡ್ತಾಯಿದ್ದೀನಿ. ತಿಂಡಿ ಮಾಡುವಾಗ ನಾನು ವೀಡಿಯೋ ಏನೂ ಮಾಡೋದು ಬೇಡ, ಇವತ್ತು ವ್ಲಾಗ್ ಬೇಡ ಅನ್ನೋ ಮನಸ್ಥಿತಿಲೇ ಇದ್ದೆ. ಅಂತಂದರೆ ಫುಲ್ಲು ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿತ್ತು, ಸ್ವಲ್ಪ ಲೈಟಾಗಿ ತಲೆನೋವು ಬರ್ತಾಯಿತ್ತು, ವಾಯ್ಸ್ ಚೇಂಜ್ ಆಗಿತ್ತು. ಆ ಕಾರಣದಿಂದ ತಿಂಡಿ ಎಲ್ಲ ಮಾಡಿ ಆಗಿತ್ತು. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ನಂತರ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು. ಪರವಾಗಿಲ್ಲ, ಹೇಗೋಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಇವತ್ತು ನೆಲ ಎಲ್ಲ ಒರೆಸ್ಬೇಕಿತ್ತು, ಹಾಗಾಗಿ ಫಸ್ಟು ಅಡುಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಮಾಡಿ ಎತ್ತಿಟ್ಕೊಂಡ್ರೆ ಮತ್ತೆ ಅನ್ನ ಮಾಡ್ಕೊಳ್ಳೋದು ಅಷ್ಟೇ, ಮತ್ತು ಹಿಂಗೆ ಗಲೀಜೇನು ಆಗೋದಿಲ್ಲ. ಹಾಗಾಗಿ ಫಸ್ಟ್ ಇವಾಗ ತಿಂಡಿ ಎಲ್ಲ ಮಾಡಿಟ್ಟು ಈ ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ, ಮಜ್ಜಿಗೆ ಸಾಂಬಾರು. ಯಾಕೋ ಗೊತ್ತಿಲ್ಲ, ತರಕಾರಿ ಸಾಂಬಾರೆಲ್ಲ ಬೇಜಾರಾಗ್ಬಿಟ್ಟಿತ್ತು. ಮಜ್ಜಿಗೆ ಸಾಂಬಾರು ಬೇಕು ಅಂತ ಅನ್ನಿಸ್ತಾ ಇತ್ತು. ಖಾರವಾಗಿರಲಿ ಅಂತ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು 70% ಓಕೆ ವಾಯ್ಸ್ ಬರ್ತಾಯಿದೆ, ಇನ್ನೂ 30% ಬೇಕು. ಸ್ಪಷ್ಟವಾಗಿ ಮಾತಾಡೋದಕ್ಕಾಗ್ತಾಯಿಲ್ಲ, ವಾಯ್ಸ್ ಹಿಡ್ದಂಗೆ ಅನ್ನಿಸ್ತಾ ಇದೆ. ಮಜ್ಜಿಗೆ ಸಾಂಬಾರಿಗೆ ತಿಂಗ್ಳುಳ್ಳಿ ಕಾಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಪಲಾವ್ ಕೂಡ ರೆಡಿ ಆಯಿತು, ಅದಕ್ಕೆ ಮೊಸರು ಗೊಜ್ಜು ಮಾಡ್ತಾಯಿದ್ದೀನಿ. ನನ್ನ ಪುಟಾಣಿಗೆ ಮೊಸರಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಪಲಾವ್ ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಪದೇ ಪಲಾವ್ ಅನಿಸಿದ್ರೂ ಕೂಡ ಒಂದೇ ಥರ ಟೇಸ್ಟಲ್ಲಿ ಮಾಡಬೇಕಂತೇನಿಲ್ಲ, ಮಾಡೋ ರೀತಿ ಬದಲಾಯಿಸಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಟೇಸ್ಟ್ ಕೂಡ ಬದಲಾಗ್ತಾ ಇರುತ್ತೆ. ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ವಾರಕ್ಕೊಂದು ಸಲ ಆದ್ರೂ ಪಲಾವ್ ಮಾಡ್ತಾಯಿರ್ತೀನಿ. ಇದಕ್ಕೆ ಜಸ್ಟ್ ಬರೀ ಈರುಳ್ಳಿ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ, ಕ್ಯಾರೆಟ್ ತುರಿದು ಹಾಕಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಬೇಕಾದರೆ ಸೌತೆಕಾಯಿ ಕೂಡ ಹಾಕ್ಕೊಳ್ಬಹುದು. ಸೌತೆಕಾಯಿ ಇರಲಿಲ್ಲ, ನಾನು ಹಾಗಾಗಿ ಹಾಕಿಲ್ಲ. ಮತ್ತು ತಿಂಡಿ ಅಡುಗೆ ಕೆಲಸ ಎಲ್ಲ ಮುಗೀತಲ್ಲ, ಇನ್ನು ಕ್ಲೀನಿಂಗ್ ಕೆಲಸ ಒಂದೇ ಇರೋದು. ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ವಾರದ ದಿನಗಳಲ್ಲಂತೂ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ, ಎಷ್ಟು ಮಾಡಿದ್ರೂ ಕಾಣಿಸ್ತಾನೆ ಇರುತ್ತೆ. ಹೇಗೆ ಬೇಕಾಗಿ ಕ್ಲೀನ್ ಮಾಡಿದೆ ವಾರ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ. ಹಾಗಾಗಿ ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ತಾ ಬಂದೆ. ತಡವಾದ್ರೂ ಪರವಾಗಿಲ್ಲ, ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿದರೆ ನಾನು ನೆಕ್ಸ್ಟು ವಾರ ಮಾಡೋದು. ಕಿಚನ್ನಿಂದು ಕೆಲಸ ಮುಗೀತು ಅಂತಂದರೆ ಬೇರೆ ಕೆಲಸ ಮಾಡ್ಕೊಳ್ಳೋದೇನು ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆ ಹೋಮ್ ಟೂರ್ ಕೇಳ್ತಾ ಇದ್ದೀರಾ, ಖಂಡಿತ ಮಾಡ್ತೀನಿ. ಇದು ನೀವು ಹೇಳಿದರೆ ನಂಬಲ್ಲ, ಪೇಂಟ್ ಕೆಲಸ ಮುಗ್ದಿಲ್ಲ. ಈ ಕಡೆ ಜೋರಾಗಿ ಮಳೆನೂ ಬರ್ತಿಲ್ಲ, ಮತ್ತು ಹಾಗಂತ ಮಳೆ ಬರ್ದಂಗೂ ಕೂಡ ಇಲ್ಲ, ಸೋನೆ ಆಗಿಬಿಟ್ಟಿದೆ. ಫುಲ್ ಮೋಡ, ಬಿಸಿಲು ಅನ್ನೋದೇ ಇಲ್ಲ. ಏನಾದರೂ ಟೆರೆಸ್ ಮೇಲೆ ಪೇಂಟ್ ಮಾಡಿಸಿ, ಮಳೆ ಬಂದರೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಪೇಂಟ್ ಮಾಡಿಸ್ತಾ ಇಲ್ಲ. 90% ಮುಗಿದಿದೆ, ಇನ್ನೊಂದು 10%ಅಲ್ಲಿ ಉಳ್ಕೊಂಡಿದೆ. ಫಸ್ಟು ಟೆರೆಸ್ ಕೆಲಸ ಮುಗ್ದಿದ್ದರೆ ಮನೆ ಒಳಗೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದಿತ್ತು. ಇವಾಗ ಬೇರೆ ಎಲ್ಲ ಆಗಿದೆ. ಇನ್ನು ಸ್ಟೋರ್ ರೂಮ್ ಕೆಲಸ ಒಂದಿದೆ, ಮತ್ತು ಟೆರೆಸ್ ಇದೆ. ಹಾಗಾಗಿ ದೇವ್ರ ಮನೆ ಇದೆ,
ಇಷ್ಟೆಲ್ಲ ಕೆಲಸ ಇರೋದ್ರಿಂದ ಐಟಮ್ಸ್ ಪೂರ್ತಿಯಾಗಿ ಎತ್ತಿಟ್ಟಿಲ್ಲ. ಆ ಕಾರಣದಿಂದ ಹೋಮ್ ಟೂರ್ ಮಾಡ್ತಾಯಿಲ್ಲ. ಹೋಮ್ ಟೂರ್ ಮಾಡಿ ಅಂತ ನೆನ್ನೆ ವ್ಲಾಗಲ್ಲಿ ಕೂಡ ಕಮೆಂಟಲ್ಲಿ ಹಾಕಿದ್ರಿ. ಇನ್ನೂ ಮನೆ ಪೂರ್ತಿಯಾಗಿ ಅರೇಂಜ್ ಆಗಿಲ್ಲ. ಹಾಗೆ ಹಾಲಲ್ಲಿರೋ ಕಾಟನ್ನ ತೆಗೆದು ರೂಮಿಗೆ ಹಾಕಿ ಅಂತ ಹಾಕಿದ್ರಿ. ಚೆನ್ನಾಗಿ ಕಾಣಿಸಲ್ಲ ಹಾಲಲ್ಲಿದ್ರೆ ಅಂತ. ಹೌದು, ಖಂಡಿತ ಹಾಲಲ್ಲಿ ಕಾಟ್ ಹಾಗೆ ಬಿಡೋಕ್ಕಾಗಲ್ಲ. ಬಟ್ ಎಲ್ಲಿಗೆ ಹಾಕೋದು ಅಂತ ಗೊತ್ತಿಲ್ಲ. ಮುಂಚೆ 3 ರೂಮ್ ಇತ್ತು. ಆವಾಗ 3 ರೂಮಲ್ಲೂ ಒಂದೊಂದು ಕಾಟಿತ್ತು. ಇವಾಗ ಆಲ್ಟ್ರೇಷನ್ ಮಾಡಿಸಿದ್ವಲ್ಲ, ಆವಾಗ 2 ರೂಮ್ ಇರೋದು. ಇವಾಗ 1 ರೂಮ್ ಕ್ಯಾನ್ಸಲ್ ಆಯಿತು. ಆ ಕಾರಣದಿಂದ ಅಲ್ಲೇದೊಂದು ಕಾಟ್ ಹಾಗೆ ಉಳ್ಕೊಂಡಿದೆ. ಆಚೆಗೆ ಹಾಕಿದರೆ ಹಾಳಾಗುತ್ತೆ. ಹಾಗಾಗಿ ಆಚೆಗೂ ಹಾಕಿಲ್ಲ. ಸ್ಟೋರ್ ರೂಮ್ ಎಲ್ಲ ರೆಡಿ ಆದಮೇಲೆ ಸ್ಟೋರ್ ರೂಮ್ಗೆ ಹಾಕೋದಾ, ಏನು ಮಾಡೋದು ಅಂತ ನಾವು ಕೂಡ ಯೋಚನೆ ಮಾಡ್ತಾಯಿದ್ದೀವಿ. ಹೌದು, ಹಾಲಲ್ಲಿ ಕಾಟಿದ್ರೆ ಸರಿ ಹೋಗೋದಿಲ್ಲ. ಹಾಗಂತ ಆಚೆಗೆ ಹಾಕೋದಕ್ಕೂ ಆಗ್ತಾಯಿಲ್ಲ. ನೋಡೋಣ ಪೂರ್ತಿ ಮನೆ ಆಲ್ಟ್ರೇಷನ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ತಕ್ಕಮಟ್ಟಿಗೆ ಮಾಮೂಲಿ ರೊಟೀನ್ ಥರ ಕಾಣಿಸ್ತಾ ಇದೆ. ಕೆಲಸ ಸ್ವಲ್ಪ ಏನು ಅರೇಂಜ್ ಮಾಡ್ತಾಯಿದ್ವಿ ಅದರದ್ದು ಮುಗಿತಾ ಬರ್ತಾ ಇದೆ. ಪೇಂಟಿಂಗ್ ಕೆಲಸ ಕಂಪ್ಲೀಟ್ ಆದರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ. ಇಷ್ಟು ನಿಧಾನ ಆಗುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಎಲ್ಲ 15 ದಿನ ವಾರಕ್ಕೆಲ್ಲ ಪೇಂಟಿಂಗ್ ಮುಗಿಸ್ಕೊಂಡ್ರೆ ನಮ್ಮ ತಿಂಗ್ಳಾನ್ಗಟ್ಲೆ ಆದ್ರೂ ಮುಗಿತಾನೇ ಇಲ್ಲ. ಏನೇನೋ ಒಂದು ರೀಸನ್ಗೆ ಕ್ಯಾನ್ಸಲ್ ಆಗುತ್ತೆ. ಹೇಳೋರಿಗೆ ಯಾರಾದ್ರೂ ಕೇಳ್ತಾರಲ್ಲ, ಅವ್ರಿಗೆ ಹೇಳೋಕ್ಕೂ ಕೂಡ ಬೇಜಾರಾಗುತ್ತೆ. ಇನ್ನೂ ಮುಗ್ದಿಲ್ವ ಐಟಮ್ಸ್ ಎಲ್ಲ ಆಚೆಲೇ ಇದೆ. ಇನ್ನೂ ಎಷ್ಟೊಂದು ಐಟಮ್ಸ್ ಪಕ್ಕದಲ್ಲಿ ಶೆಡ್ಡಲ್ಲಿ ಹಾಗೇನೇ ಐಟಮ್ಸ್ ಆಚೆಗಡೆನೇ ಇದೆ. ನಮಗೂ ನೋಡೋಕ್ಕಾಗ್ತಾಯಿಲ್ಲ. ಹಾಗಂತ ಅದನ್ನ ಎತ್ತಿ ಒಳಗಿಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಇವಾಗ ಯಾರಾದರೂ ನೋಡಿದ್ರೆ ನಗ್ತಾರೆ, ಇಷ್ಟು ದಿನ ಆದ್ರೂ ಪೇಂಟಿಂಗ್ ಕೆಲಸ ಮುಗ್ದಿಲ್ಲ ಅಂತ. ಆ ಥರ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಬೆಳಗ್ಗೆ ಇದ್ದಾಗ ಮನೇಲಿ ಕೆಲಸ ಮಾಡಬೇಕಾದ್ರೆ ಮಿನಿಮಮ್ 1 ಗಂಟೆ ದೇವ್ರ ಸಾಂಗ್ಗಳು ಬರ್ತಾ ಇರುತ್ತೆ. ಜಾಸ್ತಿ ರಾಯರ್ ಸಾಂಗೇ ಬರೋದು. ಅದರಲ್ಲೂ ವಾರ ದಿನಗಳಲ್ಲಂತೂ ಪ್ರತಿದಿನ ಬರುತ್ತೆ, ಇಲ್ಲ ಅಂತಲ್ಲ. ಸೋಮವಾರ ಗುರುವಾರ ಪೂಜೆ ಮಾಡಬೇಕಾದ್ರಂತೂ 1 ಗಂಟೆ ಆಗಲಿ 1.5 ಗಂಟೆ ಆಗಲಿ ಸಾಂಗ್ ಓಡ್ತಾನೆ ಇರುತ್ತೆ. ಏನೋ ಒಂಥರ ದೇವಸ್ಥಾನ ಅನ್ನೋ ಫೀಲ್ ಬರುತ್ತೆ ನನಗೆ. ಅದು ಎಷ್ಟೇ ಸಿಂಪಲಾಗಿ ಪೂಜೆ ಆಗಿರ್ಬೋದು. ನಾನು ಅಷ್ಟೆಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ತಡವಾಯಿತು. ಆವಾಗಲೇ ರಾಯರ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಆ ಸಾಂಗ್ ಕೇಳ್ಕೊಂಡು ಪೂಜೆ ಮಾಡಿದರೆ ಒಂಥರ ಆ ಧೂಪದ ಘಮ, ಊದ್ಬತ್ತಿ ಘಮ ನೋಡಿದರೆ ಒಂಥರ ದೇವಸ್ಥಾನ ಅನ್ನೋ ಫೀಲ್ ಬರುತ್ತೆ. ಫುಲ್ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇವಾಗ ಗಿಡಗಳನ್ನೆಲ್ಲ ಕಿತ್ತಾಕಿದ್ವಲ್ಲ, ಮನೆ ಮುಂದೆ ಆಲ್ಟ್ರೇಷನ್ ಮಾಡಿಸಿದ್ವಲ್ಲ, ಆವಾಗ ಕನಕಾಂಬರ ಗಿಡ ಎಲ್ಲ ಕಿತ್ತಾಕಿದ್ವಿ. ಕಾಕಡ ಗಿಡ ಮಾತ್ರ ಇರೋದು. ತುಂಬ ಸಿಂಪಲಾಗಿ ಪೂಜೆ ಮಾಡಿದೆ. ತುಂಬ ಸಿಂಪಲ್ ಆಗಾದ್ರೂ ತುಂಬ ಚೆನ್ನಾಗಾಯಿತು. ಏನೋ ಒಂಥರ ಸಮಾಧಾನ, ನೆಮ್ಮದಿ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮನೇಲಿ ಪೂಜೆ ಎಲ್ಲ ಆದಾಗ. ಪೂಜೆ ಮಾಡಿ ಮಧ್ಯಾಹ್ನ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮತ್ತೆ ಸಂಜೆ ಮೇಲೆ ತೋಟಕ್ಕೆ ಹೊರಟೆ. ಹಸು ಹೊಡ್ಕೊಂಡು ಬರಬೇಕು. ಕಳೆ ತೆಗೆಯೋದು ತುಂಬ ಇದೆ. ದಾಳಿಂಬೆ ಕೆಲಸ ಅಂತ ಅಂದ್ಕೊಂಡು ಶುಂಠಿ ಕೆಲಸ ಕಡಿಮೆ ಆಗಿಬಿಟ್ಟಿತ್ತು. ಇನ್ನೇನು ಕೆಲಸಕ್ಕೆ ಕರೆಸಿ ಕಳೆ ತೆಗಿಬೇಕು. ಕಳೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ನನ್ನ ಕೈಲಿ ಎಷ್ಟಾಗುತ್ತೆ ಇನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಹೋಗಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಕೆಲಸ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾನೆ ಇರುತ್ತೆ. ಆದ್ರೂ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. 8 ನಿಮಿಷದಲ್ಲೇ ಮುಗಿಸಿದ್ದೀನಿ. ನಿಮಗೆ ನೆಕ್ಸ್ಟ್ ಮುಂಬರುವ ವ್ಲಾಗ್ಗಳು ಯಾವ ಕಂಟೆಂಟ್ ಮೇಲೆ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಆ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.